ಆತ್ಮೀಯರೇ, ಮಹಾಭಾರತ ಕಂಡಂತ ಅತ್ಯಂತ ಶ್ರೇಷ್ಠ ಹಾಗೂ ಅಮೋಘವಾದ ವ್ಯಕ್ತಿತ್ವ ಭೀಷ್ಮ ಪಿತಾಮಹರು. ಪರಮ ಪವಿತ್ರ ಗಂಗೆಯ ಸಂತಾನ, ಅಷ್ಟೇ ಪವಿತ್ರವಾದ ಜೀವನವನ್ನು ನಡೆಸಿದಂಥವರು. ತಮ್ಮ ಪ್ರತಿಜ್ಞೆಯಿಂದ ಇತಿಹಾಸವನ್ನು ರಚಿಸಿದಂಥವರು. ಅಂತ ಭೀಷ್ಮ ಪಿತಾಮಹರು ತಮಗೆ ಸಿಕ್ಕಿರುವ ವರದಾನದ ಅನುಸಾರ ಇಚ್ಛಾ ಮರಣವನ್ನ ರಣಭೂಮಿಯಲ್ಲಿ ಹೊಂದುತ್ತಾರೆ. ಶರಶಯ್ಯೆಯ ಮೇಲೆ ಮಲಗಿರ್ತಾರೆ. ಇನ್ನೇನು ತಮ್ಮ ಪ್ರಾಣ ಬಿಡುವುದನ್ನೇ ಎದುರು ನೋಡ್ತಾ ಇರ್ತಾರೆ. ಹಾಗಿರ್ಬೇಕಾದ್ರೆ ಕೃಷ್ಣ ಅವರ ಪಕ್ಕದಲ್ಲಿ ಬರ್ತಾರೆ. ತುಂಬಾ ಭಾರದ ಮನಸ್ಸಿನಿಂದ ಕೃಷ್ಣನ ಒಂದು ಮಾತು ಕೇಳ್ತಾರೆ. ಕೃಷ್ಣ, ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ನೀನು ಧರ್ಮಜ್ಞಾನಿ. ನೀನು ಹೇಳಪ್ಪ, ನನ್ನ ಜೀವನದಲ್ಲಿ ಯಾವ ತಪ್ಪನ್ನು ಮಾಡಲಿಲ್ಲ. ನನ್ನ ಎಲ್ಲ ಸುಖಗಳನ್ನು ಈ ವಂಶಕ್ಕಾಗಿ ಮುಡಿಪಾಗಿಟ್ಟೆ. ಆದ್ರೂ ಇವತ್ತು ಯಾಕೆ ನನ್ನ ಮನಸ್ಸು ಇಷ್ಟೊಂದು ಭಾರವಿದೆ? ನನ್ನ ಅಂತಿಮ ಸಮಯದಲ್ಲಿ ನನಗೆ ಯಾಕೆ ಇಷ್ಟೊಂದು ದುಃಖ ಆಗ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಭೀಷ್ಮ ಪಿತಾಮಹರೇ, ನೀವು ಹೇಳಿದ ಮಾತು ಅಷ್ಟು ನಿಜ. ಹೌದು, ನೀವು ಯಾವ ತಪ್ಪನ್ನು ಮಾಡಲಿಲ್ಲ. ಆದರೆ ನಿಮ್ಮ ಕಣ್ಣು ಮುಂದೆ ತಪ್ಪು ನಡೀತಾ ಇರಬೇಕಾದ್ರೆ ನೀವು ಅದನ್ನು ತಡೆಯುವಂಥ ಪ್ರಯತ್ನವೂ ಕೂಡ ಮಾಡಲಿಲ್ಲ ಅಲ್ವಾ? ನಿಮ್ಮದೇ ಕುಲವದು ದ್ರೌಪದಿಯ ವಸ್ತ್ರಾಭರಣ ಆಗಬೇಕಾದ್ರೆ ಅದನ್ನು ತಡೆಗಟ್ಟುವ ಸಾಮರ್ಥ್ಯ ಹಿರಿಯರಾಗಿ ನಿಮ್ಗಿದ್ರೂ ನೀವು ಅದನ್ನು ಮಾಡಲಿಲ್ಲ ಅಲ್ವಾ? ನಿಮ್ಮದೇ ಕುಲವಂಶದ ಕೌರವರು ಅಧರ್ಮದ ಮಾರ್ಗವನ್ನು ಹಿಡಿದಾಗ ಅವರಿಗೆ ಬುದ್ಧಿ ಹೇಳುವ ಪ್ರಯತ್ನವನ್ನು ಕೂಡ ನೀವು ಮಾಡಲಿಲ್ಲ ಅಲ್ವಾ? ಭವಿಷ್ಯ ನೀವು ಹೊತ್ತು ಈ ಪ್ರಯತ್ನವನ್ನು ಮಾಡಿದರೆ ಈ ಯುದ್ಧನೇ ನಡೀತಾ ಇರಲಿಲ್ಲ ಅಲ್ವಾ? ಈ ಮಹಾ ಸಂಗ್ರಾಮಕ್ಕೆ ನೇರವಾಗಿ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೀವೇ ರೂವಾರಿಗಳು ಅಂತ ಕೃಷ್ಣ ಹೇಳ್ತಾರೆ. ಆತ್ಮೀಯರೇ, ಸಂಸಾರದಲ್ಲೇ ಆಗಲಿ ಸಮಾಜದಲ್ಲೇ ಆಗಲಿ ಕೆಲವೊಂದು ಸಣ್ಣ ಪುಟ್ಟ ಅನ್ಯಾಯಗಳಿಗೆ, ಸಣ್ಣ ಪುಟ್ಟ ಚಾತುರ್ಯಗಳಿಗೆ ನಾವು ಸುಮ್ಮನಿರುವುದೇ ಕಾರಣವಾಗಿ ಬಿಡುತ್ತೆ. ಅನ್ಯಾಯವನ್ನು ತಡೆಗಟ್ಟುವ ಸಾಮರ್ಥ್ಯ ಇದ್ದರೂ, ಪ್ರಶ್ನೆ ಮಾಡುವ ಸಾಮರ್ಥ್ಯ ಇದ್ದರೂ ನಮ್ಗೆ ಯಾಕಪ್ಪ ಅಂತ ಸುಮ್ಮನಾಗ್ಬಿಡ್ತೀವಿ. ಈ ಒಂದು ಮನೋಭಾವನೆ ನಮ್ಮನ್ನ ಆ ಕಾರ್ಯಕ್ಕೆ ಪರೋಕ್ಷವಾಗಿ ರೂವಾರಿಗಳನ್ನಾಗಿ ಮಾಡುತ್ತೆ. ಹಾಗಂತ ಎಲ್ಲ ಸನ್ನಿವೇಶಗಳು ಧೈರ್ಯವನ್ನೇ ಕೇಳೋದಿಲ್ಲ. ಕೆಲವೊಂದು ಸನ್ನಿವೇಶದಲ್ಲಿ ನಾವು ಸಹನೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲ ನಾನು ಎಲ್ಲವನ್ನು ಪರಿವರ್ತನೆ ಮಾಡಿಬಿಡ್ತೀನಿ ಅನ್ನೋದು ಅಲ್ಲ. ಯಾವ ಸನ್ನಿವೇಶದಲ್ಲಿ, ಯಾವ ಸಂದರ್ಭದಲ್ಲಿ ನಾನು ಸಹನೆಯನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾನು ಧೈರ್ಯವಾಗಿ ಎದುರಿಸಬೇಕು, ಪ್ರಶ್ನಿಸಬೇಕು ಅನ್ನೋ ಮನೋಭಾವನೆ, ಅನ್ನೋ ವಿವೇಕ ಕೂಡ ನಮಗಿರಬೇಕು. ಇಂದಿನ ವಿಚಾರ ನಿಮ್ಗಿಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಚಾರದ ವಿಮರ್ಶೆಯನ್ನು ನಿಮ್ಗೆ ಒಪ್ಪಿಸ್ತೇನೆ. ಮತ್ತೆ ಸಿಗ್ತೇನೆ.